ಇನ್ನು ವಾಹನ ಸವಾರರಿಗೆ ಸಂಚಾರಿ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಸ್ವತಃ ಎಡಿಜಿಪಿ ಅಲೋಕ್ ಕುಮಾರ್ ಅವರೇ ಫೀಲ್ಡ್ಗೆ ಇಳಿದಿದ್ದಾರೆ. ಒಂದ್ ಕಡೆ ಅಧಿಕಾರಿಗಳಿಗೆ, ಮತ್ತೊಂದ್ ಕಡೆ ವಾಹನ ಸವಾರರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನದು ಅಂತ ಕೇಳಿದ್ರ ತೋರಿಸ್ತೀವಿ ನೋಡಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ವೀರರಿಗೆ ಖಾಕಿ ಶಾಕ್. ದಂಡ ಬಾಕಿ ಉಳಿಸ್ಕೊಂಡ್ರೆ ಹುಷಾರ್. ಫೈನ್ ಕಟ್ಟದಿದ್ರೆ ಪೊಲೀಸರೇ ನಿಮ್ಮ ಮನೆಗೆ ಬರ್ತಾರೆ. ಹೇಗೆ ಗಾಡಿ ಓಡಿಸಿದ್ರೂ ನಡೆಯುತ್ತೆ ಅನ್ಕೊಂಡು ಬಿಂದಾಸ್ ಆಗಿ ಸಿಗ್ನಲ್ ಜಂಪ್ ಮಾಡಿಕೊಂಡು ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡೋರಿಗೆ ಪೊಲೀಸ್ ಇಲಾಖೆ ಶಾಕ್ ಕೊಟ್ಟಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಬಾಕಿ ಉಳಿಸ್ಕೊಂಡ್ರೆ ಪೊಲೀಸರೇ ನಿಮ್ಮ ಮನೆಗೆ ಬರ್ತಾರೆ. ರೂಲ್ಸ್ ಬ್ರೇಕ್ ಮಾಡಿದ 15 ದಿನದಲ್ಲೇ ದಂಡ ಕಟ್ಟಬೇಕು. 5ಕ್ಕಿಂತ ಹೆಚ್ಚು ಪ್ರಕರಣ ಬಾಕಿ ಉಳಿಸ್ಕೊಂಡ್ರೂ ಕಷ್ಟ ಆಗುತ್ತೆ. ಇನ್ಮುಂದೆ ಟ್ರಾಫಿಕ್ ಫೈನ್ ಕಟ್ಟೋಕೆ ಸವಾರರಿಗೆ ಯಾವುದೇ ಆಫರ್ ನೀಡಲ್ಲ. ಪೂರ್ಣ ದಂಡವನ್ನ ಕಡ್ಡಾಯವಾಗಿ ಪಾವತಿಸಬೇಕಾಗತ್ತೆ. ಅಂದಹಾಗೆ ಪಿಎಸ್ಐಗಳಿಗೆ ಸ್ಥಳದಲ್ಲೇ ದಂಡ ಕಟ್ಟಿಸಿಕೊಳ್ಳುವ ಪವರ್ ಇದೆ. ಈ ಬಗ್ಗೆ ಅಪಪ್ರಚಾರ ಮಾಡಿದವರ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಲಿದೆ. ಹುಬ್ಬಳ್ಳಿಯಲ್ಲಿ ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಸಂಚಾರಿ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾರು ನಿಯಮ ಮೀರಿ ಏನಾದರೂ ವೈಲೇಟ್ ಮಾಡಿದ್ರು ದಂಡ ಕಟ್ತಾರೆ. ಮತ್ತು ಅವ್ರಿಗೆ ನಾವು ಯಾಕೆ ಕಟ್ಟಬೇಕು, ಇದು ಹಾಫ್ ಇದು ಮಾಡ್ತಾರೆ. 15 ದಿವಸ ಮೀರಿ ಅವರು ಫೈನ್ ಕಟ್ಟದೇ ಇದ್ದರೆ ಮತ್ತು 5ಕ್ಕಿಂತ ಜಾಸ್ತಿ ಅವ್ರದ್ದು ವೈಲೇಷನ್ ಇದ್ದರೆ ಮತ್ತು ಅಲ್ಲಿ ನೋಟಿಸ್ ಕೊಡೋದು ರೀತಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಮತ್ತು ಆ ದಂಡ ಅವ್ರಿಗೆ ಪಾವತಿಸಲಿಕ್ಕೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಒಟ್ನಲ್ಲಿ ಪೊಲೀಸರ ಕಣ್ತಪ್ಪಿಕೊಂಡು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಮತ್ತಷ್ಟು ಬಿಸಿ ಮುಟ್ಸೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ದಂಡ ಕಟ್ಟಿದ್ರೆ ಆಯ್ತು ಅಂತ ನಿರ್ಲಕ್ಷ್ಯ ತೋರೋರಿಗೆ ಇನ್ಮುಂದೆ ದಂಡಂ ದಶಗುಣಂ ಫಿಕ್ಸ್. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.